ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಆದರೆ ಕೆಲವರ ಬದುಕಿಗೆ ದೀಪಾವಳಿ ಬೆಳಕಿನ ಬದಲು ಕತ್ತಲೆ ತಂದುಬಿಟ್ಟಿದೆ. ದೀಪಾವಳಿಯ ಪಟಾಕಿ ಸಿಡಿದು ಹಲವರ ಬಾಳನ್ನ ಕತ್ತಲೆಗೆ ತಳ್ಳಿದೆ. 20ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯವಾಗಿ ಆಸ್ಪತ್ರೆ ಸೇರಿದ್ದಾರೆ. ದೇಶದೆಲ್ಲೆಡೆ ಸಂಭ್ರಮದಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಲಾಗ್ತಿದೆ. ಬೆಳಕಿನ ಹಬ್ಬದಲ್ಲಿ ಪಟಾಕಿ ಸಿಡಿಸಿ ಮಕ್ಕಳು ಸೇರಿ ದೊಡ್ಡವರು ಸಂಭ್ರಮ ಪಡ್ತಿದ್ದಾರೆ. ಆದರೆ ಬಾಳಿಗೆ ಬೆಳಕು ತರಬೇಕಾದ ದೀಪಾವಳಿ ಕೆಲವರ ಬಾಳಲ್ಲಿ ಕತ್ತಲು ತಂದಿದೆ. ದೀಪಾವಳಿ ಹಬ್ಬದ ಮೊದಲ ದಿನವೇ ಪಟಾಕಿ ಸಿಡಿದು 20ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯವಾಗಿದೆ. ನಾರಾಯಣ ನೇತ್ರಾಲಯ ಮತ್ತು ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ 20 ಜನ ಚಿಕಿತ್ಸೆ ಪಡೆಯುತ್ತಿದ್ದು ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ. ಪಟಾಕಿ ಸಿಡಿಸುವಾಗ ಕೆಲವರಿಗೆ ಕಣ್ಣಿಗೆ ಗಾಯವಾಗಿದ್ದರೆ ಇನ್ನು ಕೆಲವರಿಗೆ ಯಾರೋ ಹಚ್ಚಿದ ಪಟಾಕಿ ಸಿಡಿದು ಗಾಯವಾಗಿದೆ. 16 ಜನದಗೆ ಕಣ್ಣಿನ ದುರಂತಗಳಾಗಿದೆ. ನಮ್ಮ ನಾರಾಯಣ ನೇತ್ರಾಲಯದ 4 ಬ್ರಾಂಚಲ್ಲಿ ಸೇರಿಸಿದ್ರೆ ಸುಮಾರಾಗಿ ಒಂದು 16 ಜನಗಳಿಗೆ ಸಣ್ಣ ಪುಟ್ಟ ಕಣ್ಣುಗಳಿಗೆ ತೊಂದರೆಗಳಾಗಿದೆ. ಇದರಲ್ಲಿ ತುಂಬ ಅಂತಂದರೆ ಮಕ್ಕಳಿಗೆ ಪಟಾಕಿಯ ಇಂಜುರೀಸ್ ಆಗಿದೆ. 9 ಜನಗಳು ಪಟಾಕಿ ಹೊಡಿತಾ ಇರ್ಬೇಕಾದ್ರೆ ಅವ್ರಿಗೆ ಗಾಯ ಆಗಿದೆ. 10 ಕೇಸಸ್ ದಾಖಲೆ ಅಂದರೆ 35 ಪೇಷಂಟ್ಸ್ OPD ನೋಡಿದ್ದು. ಅದರೊಳಗೆ 10 ಪೇಷಂಟ್ಸ್ ಇನ್ಪೇಷಂಟ್ಸ್ ಆಗಿದ್ದು. ಫಸ್ಟ್ ಡೇ ಎಷ್ಟು ಅಂತ ನನಗೆ ಆ ಥರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಅದರಲ್ಲಿ 10 ಕೇಸಸ್ಸಲ್ಲಿ 5 ಕೇಸಸ್ಗೆ ನಾವು ಸರ್ಜರಿ ಮಾಡಿದ್ದೀವಿ, 5 ಕೇಸಸ್ಗೆ ಸರ್ಜರಿ ಮಾಡಿದ್ದೀವಿ. ಮಿಕ್ಕಿದ್ದ 5 ಕೇಸು ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್. ಇನ್ನು ರಾಜ್ಯದಲ್ಲಿ ಪಟಾಕಿ ಬ್ಯಾನ್ ಮಾಡಿ ಕೇವಲ ಹಸಿರು ಪಟಾಕಿಗೆ ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿತ್ತು. ಆದರೂ ಪಟಾಕಿ ಬಳಕೆ ಮಾತ್ರ ಕಡಿಮೆಯಾಗಿಲ್ಲ. ಜನ ಹೊರ ರಾಜ್ಯದಿಂದ ಪಟಾಕಿ ತಂದು ಬಳಕೆ ಮಾಡ್ತಿದ್ದಾರೆ. ಈ ಸಂಬಂಧ ಎಸಿಪಿಗಳ ತಂಡ ರಚಿಸಿ ಎಲ್ಲ ಕಡೆ ದಾಳಿ ಮಾಡಿ ಅಕ್ರಮ ಪಟಾಕಿಯನ್ನ ರೆಗ್ಯುಲೇಟ್ ಮಾಡುವ ಭರವಸೆ ನೀಡಿದ್ದಾರೆ. ಮತ್ತು ಸರ್ಕ್ಯುಲರ್ಗಳೆಲ್ಲ ಇವರಿಗೆಲ್ಲ ಇಶ್ಯೂ ಮಾಡಿದ್ದು, ಏನು ಈ ಪಟಾಕಿ ಮಾರುವಂಥವರಿಗೆಲ್ಲ ಅವರು ಪರ್ಮಿಷನ್ ಕೊಡುವಾಗ ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದು. ಅಂದರೆ ಆದಷ್ಟು ನಾವು ಟೋಟಲಿ ಬ್ಯಾನ್ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದು. ಆದರೂ ಕೂಡ ಭಾವನೆ ಇರೋದರಿಂದ ನಾವು ಗ್ರೀನ್ ಪಟಾಕಿ ಹೊಡ್ಕೊಳ್ಳಿ ಅಂತೇಳಿ ಅಲೋ ಮಾಡಿದ್ವಿ. ಪರ್ಮಿಷನ್ಗಳು ಸರಿಯಾಗಿ ರೆಗ್ಯುಲೇಟ್ ಮಾಡದೇ ಇರೋ ಕಾರಣಕ್ಕಾಗಿ, ಹಾಗಾಗಿ ಇಂಥದ್ದೆಲ್ಲ ಆಗೋದು ಬೇಡ ಅಂತೇಳಿ ನಾವು ರೆಗ್ಯುಲೇಟ್ ಮಾಡ್ತೀವಿ. ಒಟ್ನಲ್ಲಿ ಅಕ್ರಮವಾಗಿ ತರುತ್ತಿರುವ ಪಟಾಕಿಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ. ಬದುಕಲ್ಲಿ ಬೆಳಕನ್ನು ತರಬೇಕಿದ್ದ ದೀಪಾವಳಿ ಪಟಾಕಿಯಿಂದಾಗಿ ಕೆಲವರ ಬಾಳಿಗೆ ಕತ್ತಲೆ ತಂದಿದೆ. ಇನ್ನಾದರೂ ಪಟಾಕಿ ಹೊಡೆಯುವ ಮುನ್ನ ಎಚ್ಚರ ವಹಿಸಿ ಅನ್ನೋದು ನ್ಯೂಸ್ 18 ಕಳಕಳಿ ಕೂಡ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು.